ಬೆಳಗ್ಗೆ ಎದ್ದು ಸಮವಸ್ತ್ರ ಧರಿಸಿ ಕಾದು ಕುಳಿತಿದ್ದ ಪುಟಾಣಿಗಳು ಇನ್ನೇನು ಮಳೆಯನ್ನೇ ಸುರಿಸಿ ಬಿಡ್ತೇವೆ ಎಂಬಂತೆ ಆಗಾಗ್ಗೆ ಸೂರ್ಯನನ್ನ ಮರೆಮಾಚುತ್ತಿದ್ದ ಮೋಡಗಳು. ಬಹಳ ದಿನಗಳ ನಂತರ ಸಿಕ್ಕ ಗೆಳೆಯ ಗೆಳತಿಯರ ಜೊತೆ ಏನೇನೋ ಮಾತಾಡ್ತಿದ್ದ ಮಕ್ಕಳು. ತಮ್ಮದೇ ಆಟದಲ್ಲಿ ಮಗ್ನರಾಗಿದ್ದ ಪುಟಾಣಿಗಳನ್ನ ಶಿಸ್ತಾಗಿ ಕೂರಿಸಲು ಆಗಾಗ್ಗೆ ಶಿಕ್ಷಕರಿಂದ ಕೇಳಿ ಬರ್ತಿದ್ದ ಆರ್ಡರ್ಗಳು. ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಎಚ್.ಡಿ. ಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, ಇಷ್ಟು ದಿನ ಬಿಕೋ ಅಂತಿದ್ದ ಶಾಲೆಯಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂತು. ಇಷ್ಟು ದಿನ ಮೌನವಾಗಿದ್ದ ಶಾಲೆಯ ಆವರಣದಲ್ಲಿ ಪಿಸುಮಾತು ಕೇಳಿ ಬರ್ತಿತ್ತು. ಶಿಕ್ಷಕರು ಗಡಿಬಿಡಿಯಲ್ಲಿ ನಿರತರಾಗಿದ್ರೆ ಮಕ್ಕಳು ತಮ್ಮದೇ ಪ್ರಪಂಚದಲ್ಲಿ ಮಗ್ನರಾಗಿದ್ರು. ಇದಕ್ಕೆಲ್ಲ ವೇದಿಕೆ ಆಗಿದ್ದು ಶಾಲಾ ಪ್ರಾರಂಭೋತ್ಸವ. ಹೌದು, ಶಾಲಾ ಶೈಕ್ಷಣಿಕ ವರ್ಷದ ಆರಂಭವನ್ನು ಒಂದು ಉತ್ಸವವಾಗಿ ಆಚರಿಸುವ ಸಲುವಾಗಿ ರಾಜ್ಯ ಸರ್ಕಾರದ ಆದೇಶದಂತೆ ಹೈರಿಗೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಎಚ್.ಡಿ. ಕೋಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲಗಳ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಮಾದಾಪುರ ಕ್ಲಸ್ಟರ್ ವತಿಯಿಂದ ಹಮ್ಮಿಕೊಂಡಿದ್ದ ಶಾಲಾ ಪ್ರಾರಂಭೋತ್ಸವಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜ್ ಅವರು ಚಾಲನೆ ನೀಡಿದರು. ಹೂಗುಚ್ಛ ನೀಡಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರಮಾಡಿಕೊಂಡ್ರು. ಬಳಿಕ ಮಾತಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜ್ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಂತೆ ಪುಸ್ತಕವನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಆಗ ಮಾತ್ರ ವಿದ್ಯೆ ಕಲಿಯಲು ಸಾಧ್ಯ ಅಂತ ಪುಟಾಣಿಗಳಿಗೆ ಕಿವಿ ಮಾತು ಹೇಳಿದರು. ಬುಕ್ ಮಾತ್ರ ಇಟ್ಕೊಂಡ್ಬಿಡ್ತೀನಿ, ಬ್ಯಾಗ್ ಇಟ್ಕೊಂಡ್ಬಿಡ್ತೀನಿ, ಅಪ್ಪ ಅಮ್ಮ ಸ್ಕೂಲಿಗೆ ಕಳಿಸ್ತಾರೆ ಅಂದರೆ ಓದಕ್ಕೆ ಬರುತ್ತಾ? ಇಲ್ಲ, ಬರಲ್ಲ. ನೀನು ಬರೀಬೇಕು, ಚೆನ್ನಾಗಿ ಓದಬೇಕು, ಅವಾಗ ಮಾತ್ರ ಬರೋದು. ಅವತ್ತಿನ ವಿದ್ಯೆಯನ್ನು ಅವತ್ತವತ್ತು ಅಕ್ಷರನ ಕಲಿತು ನಮಗೆ ಇದ್ರ ಮೇಲೆ ಖಾರಪುರಿ ತಿನ್ನೋದು, ಇದ್ರ ಮೇಲೆ ಊಟ ಮಾಡೋದು ಮಾಡ್ಬಾರ್ದು. ಇದನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಯಾರು ಗೌರವದಿಂದ ಕಾಣ್ತಾರೋ ಆ ವಿದ್ಯೆ ನಿಮ್ಗೆ ಬರುತ್ತೆ. ಓಕೆ, ವಿದ್ಯಾರ್ಥಿಗಳಾದ್ರೂ ಮೊದಲು ಪುಸ್ತಕವನ್ನು ಪ್ರೀತಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕವನ್ನು ಪ್ರೀತಿಸಿದ್ರಿಂದ ಅಪಾರ ವಿದ್ಯೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಅಪಾರ ಸಂಪತ್ತು ಅಂದರೆ ಅವರಿಗೆ ವಿದ್ಯೆ ಇದರಿಂದ ಇಡೀ ಲೋಕದಲ್ಲಿ ಅವರು ವಿಶ್ವರತ್ನ ಆದರು. ಅದಕ್ಕಾಗಿ ನೀವುಗಳೆಲ್ಲ ಪುಸ್ತಕವನ್ನು ಪ್ರೀತಿಸಬೇಕು, ಅದನ್ನು ಓದಬೇಕು, ಅಕ್ಷರಾಭ್ಯಾಸ ಮಾಡಿಸ್ತೀವಿ. ನೆಕ್ಸ್ಟ್ ಅದನ್ನು ಪದಗಳು, ವಾಕ್ಯಗಳು ಇದನ್ನು ಓದಕ್ಕೆ ಬರಬೇಕು. ಹಾಗಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಿದ್ರು ಮಾತ್ರ ನೀವು ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ, ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ, ಸ್ವತಂತ್ರ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ. ಇವತ್ತಿನ ಮಕ್ಕಳು ಈ ಮೊಬೈಲ್ನಲ್ಲಿ ಅಡಿಕ್ಟ್ ಆಗ್ಬಿಟ್ಟಿದೆ, ಎಲ್ಲವನ್ನು ಅದರೊಳಗೆ ತೆಗಿತೀವಿ, ಓದೋದು, ಬರೆಯೋದು, ಜೀವನ. ಬಳಿಕ ಮಾತಾಡಿದ ವೇದಿಕೆ ಮೇಲಿದ್ದ ಮುಖ್ಯ ಅತಿಥಿಗಳು ದಾರ್ಶನಿಕರ ಆದರ್ಶಗಳನ್ನು ಮಕ್ಕಳು ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದರು. ಜಾತಿ ನಿಂದನೆಗೊಳಗಾಗಿ ಅಸ್ಪೃಶ್ಯತೆಯ ನೋವನ್ನು ಉಂಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲೇ ಪ್ರಸಿದ್ಧವಾದ ಸಂವಿಧಾನವನ್ನು ಬರೆದರು. ಇವತ್ತು ಕೂಡ ಅವರ ರಾಜಗೃಹವನ್ನು ನಾವು ನೋಡಿದಾಗ ಸುಮಾರು 50ರಿಂದ 70,000 ಪುಸ್ತಕಗಳು ಅವರ ರಾಜಗೃಹದಲ್ಲಿದೆ ಅನ್ನೋ ಮಾಹಿತಿಯನ್ನು ಮಾಧ್ಯಮಗಳು ನೀಡ್ತಾ ಇದ್ದಾವೆ. ಹಾಗಾಗಿ ಬಂಧುಗಳೇ, ತಾವೆಲ್ಲರೂ ಕೂಡ ಇದು ನಿಮ್ಮ ಆಸ್ತಿ, ಪುಸ್ತಕ ನಿಮ್ಮ ಆಸ್ತಿ, ನಿಮ್ಮ ಆಭರಣ. ದಯವಿಟ್ಟು ಇದನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಪೂಜ್ಯ ಭಾವನೆಯಿಂದ ಇದನ್ನು ತಾವು ನೋಡಬೇಕು. ತಾವೆಲ್ಲ ನಮ್ಮ ಶ್ರೇಷ್ಠ ದಾರ್ಶನಿಕರು ಯಾರಿದ್ದಾರೆ ಅವ್ರನ್ನ ಆದರ್ಶವನ್ನು ಇಟ್ಕೊಂಡು. ಇದಕ್ಕೂ ಮುನ್ನ ಮಕ್ಕಳನ್ನ ಎತ್ತಿನ ಗಾಡಿಯಲ್ಲಿ ಕೂರಿಸಿಕೊಂಡು ಶಾಲೆಗೆ ಕರೆತರಲಾಯಿತು. ಪಠ್ಯಪುಸ್ತಕ ವಿತರಿಸುವ ಮೂಲಕ ಅನಂತರಾಜ್ ಮಕ್ಕಳಿಗೆ ಶುಭ ಹಾರೈಸಿದ್ರು. ಬಳಿಕ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಚನ್ನಮಲ್ಲನಾಯಕ, ಚಿಕ್ಕಣ್ಣ, ಭಾರತಿ, ಮುದ್ದು ಮಲ್ಲಯ್ಯ, ಶಿವರಾಜ್, ಎಚ್.ಡಿ. ದೇವರಾಜ್, ಎಚ್.ಎಸ್. ಮಲ್ಲೇಶ, ಎಚ್.ಎನ್. ಕಾಳಮ್ಮ, ಉದಯ್ ಕುಮಾರ್, ಜನಾರ್ದನ್, ಸಿದ್ದಲಿಂಗೇಗೌಡ ಸೇರಿದಂತೆ ಶಾಲಾ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮದ ಮುಖಂಡರು, ಪೋಷಕರು ಉಪಸ್ಥಿತರಿದ್ದರು. ದಿವಸರು ಹೇಳಿದಂತೆ ಪ್ರಯತ್ನದಿಂದ ಯಾವಾಗಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಅಕ್ಷರವನ್ನು ತಿದ್ದಿಸುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೆ ಮತ್ತು ನಮ್ಮ ಶಾಲೆಯ ಶಿಕ್ಷಕರಿಗೆ, ಊರಿನ ಗಣ್ಯರಿಗೆ ಹಾಗೂ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ
ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿಜಕ್ಕೂ ಉತ್ತಮವಾದ ಕೆಲಸ ಮಾಡಿದ್ದೀವಿ ಸರ್. ನಾವು ನಾನು ಇರಲಿಲ್ಲ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.